ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಕಿಷ್ಕಿಂಧಾಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಲಕ್ಷ್ಮಣ ತುರತ್ ಬೋಲಾಯೆ ಪುರಜನ ವಿಪ್ರ ಸಮಾಜ ರಾಜೋ ದೀನ್ಹ ಸುಗ್ರೀವ ಕಹ ಅಂಗದ ಕಹ ಜುಬರಾಜ ಉಮಾ ರಾಮ ಸಮಹಿತ ಜಗ ಮಾಹಿ गुरुपितु मातु बंधु प्रभु नाही सुर नर मुनि सब कै यह रीति स्वार्थ लागी करही सब प्रीति बाली त्रास व्याकुल दिन राती तन बहु ब्रन चिंता जर छाती सोई सुग्रीव कीन्ह कपिरावु अति कृपाल रघुबीर सुभावु जानतहूँ अस प्रभु परिहरहि काहे न विपति जाल नर परहि पुनि सुग्रीवहि लीन्ह बोलाई बहु प्रकार नृप नीति सिखाई कह प्रभु सुनु सुग्रीव हरीसा पुर न जाऊं दस चारी बरीसा गत ग्रीष्म बरसा ऋतु आई रही हूँ निकट शैल पर छाई अंगद सहित करहूँ तुम राजू संतत हृदय धरे हूँ मम काजू जब सुग्रीव भवन फिरी आये राम प्रबरशन ಗಿರಿ ಪರ್ ಛಾಯೆ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ನೀನು ಹೋಗ್ಬಿಟ್ಟು ಸುಗ್ರೀವನಿಗೆ ಕಿಷ್ಕಿಂಧೆಯ ಪಟ್ಟವನ್ನು ಕಟ್ಟಿಬಿಟ್ಟು ಬಾ ಅಂತ. ಆಗ ಶ್ರೀರಾಮನ ಚರಣ ಕಮಲಗಳಿಗೆ ವಂದನೆ ಮಾಡಿ ಅವನ ಅಪ್ಪಣೆಯ ಹಾಗೆನೆ ಕಿಷ್ಕಿಂಧೆಗೆ ಹೋಗ್ತಾರೆ. ಲಕ್ಷ್ಮಣ ತಕ್ಷಣ ನಗರವಾಸಿಗಳನ್ನ ಬ್ರಾಹ್ಮಣರನ್ನೆಲ್ಲ ಕರೆಸಿ ಅವರೆಲ್ಲರ ಎದುರಲ್ಲಿ ಸುಗ್ರೀವನನ್ನ ರಾಜನಾಗಿ ಅಂಗದನನ್ನ ಯುವರಾಜನಾಗಿ ನೇಮಿಸ್ತಾರೆ. ನೋಡಿ, ಇಲ್ಲಿ ಸುಗ್ರೀವ ಕೂಡ ಕರೀತಾನೆ ಶ್ರೀರಾಮನನ್ನ, ನೀವು ಬನ್ನಿ ಅಂತಂದ್ಬಿಟ್ಟು. ಆದರೆ ಅವನು ಯಾಕೆ ಬರಲಿಲ್ಲ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ಹೇಳಿದ್ದೆ. ಮಾಡಿರ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ನಿಮಗೂ ಉತ್ತರ ಸಿಕ್ಕಿರಬಹುದು ಅಥವಾ ಸಿಗದೇನೂ ಇರಬಹುದು. ಯಾಕೆ ಅಂತಂದರೆ, ರಾಮ ಕಾಡಿಗೆ ಬಂದಿರೋದೇ ತನ್ನ ತಂದೆಯ ಮಾತನ್ನು ನಡೆಸಬೇಕು ಅಂತ, ತನ್ನ ಪಿತೃ ವಾಕ್ಯ ಪರಿಪಾಲನೆ ಮಾಡೋದಕ್ಕೋಸ್ಕರ ನೀನು ಕಾಡಲ್ಲಿ ವನವಾಸಕ್ಕೆ ಹೋಗಬೇಕು ಅಂತ ಹೇಳಿರ್ತಾನೆ. ಸೊ ಅವನು ಯಾವುದೇ ನಗರ ಆಗಿರ್ಬೋದು, ಯಾವುದೇ ಅರಮನೆಗಳಿಗಾಗಿರ್ಬೋದು ಅವನು ಹೋಗೋದಿಲ್ಲ. ತಂದೆ ಕೊಟ್ಟಂತಹ ಗಡುವು ಇದೆಯಲ್ಲ, 14 ವರ್ಷ ವನವಾಸ ಮಾಡಬೇಕು ಅಂತ, ಆ ಗಡುವು ಮುಗಿಯೋವರೆಗೂ ಅವನು ಕಾಡಲ್ಲೇ ಇರ್ತಾನೆ. ಅದಕ್ಕೋಸ್ಕರ ಅವನು ಹೋಗೋದಿಲ್ಲ. ಆದರೆ ಲಕ್ಷ್ಮಣನಿಗೆ ಆ ರೀತಿ ಯಾವುದೇ ತಂದೆಯ ಮಾತಿರೋದಿಲ್ಲ. ಬರೀ ರಾಮನಿಗೋಸ್ಕರ ವನವಾಸ ಹೇಳಿರೋದಲ್ವ, ಅದಕ್ಕೋಸ್ಕರ ಅವನು ಹೋಗೋದಿಲ್ಲ. ಸೊ ಇಲ್ಲೀಗ ಪರಮೇಶ್ವರ ಹೇಳ್ತಾನೆ, ಹೇ ಪಾರ್ವತಿ, ಪ್ರಪಂಚದಲ್ಲಿ ಶ್ರೀರಾಮನಂತಹ ಹಿತಕಾರಿಯಾದಂತಹ ಗುರು, ತಂದೆ, ತಾಯಿ, ಸೋದರ, ಒಡೆಯ ಬೇರೆ ಯಾರೂ ಇಲ್ಲ. ಅಂದರೆ ನಮಗೆ ರಾಮ ಯಾವ ರೀತಿಯಲ್ಲಾದರೂ ನಮ್ಮ ಜೊತೆ ಸಂಪರ್ಕ ಇರ್ಬೋದು. ಅವನು ನಮಗೆ ಒಳ್ಳೆ ಗುರುವಾಗಿರ್ತಾನೆ, ಒಳ್ಳೆ ತಂದೆಯಾಗಿರ್ತಾನೆ, ಒಳ್ಳೆ ತಾಯಿಯಾಗಿರ್ತಾನೆ, ಸೋದರನಾಗಿರ್ತಾನೆ, ಒಡೆಯನಾಗಿರ್ತಾನೆ. ಯಾರೇ ಬೇರೆ ಮನುಷ್ಯರು ಇರ್ತಾರಲ್ವಾ, ಅವ್ರು ಯಾರೂ ನಮ್ಮ ಜೊತೆ ಈ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಭಗವಂತನನ್ನೇ ಸರ್ವಸ್ವ ಅಂತ ತಿಳ್ಕೋಬೇಕು. ನಮಗೆ ಆ ಭಗವಂತನೇ ಗುರು, ಅವನೇ ನಮಗೆ ತಾಯಿ. ನಾನು ಪ್ರೀತಿಸ್ಬೇಕಾ, ಅವನನ್ನೇ ಪ್ರೀತಿಸ್ಬೇಕು. ಅದಕ್ಕೋಸ್ಕರ ಹೇಳೋದು ಭಗವಂತನೇ ಎಲ್ಲವೂ ಆಗಿದ್ದಾನೆ ಅಂತಂದ್ಬಿಟ್ಟು. ಸೊ ಭಗವಂತನೇ ಸರ್ವಸ್ವ ಅಂತ ತಿಳ್ಕೋಬೇಕು. ಅವನಂಥ ಹಿತಕಾರಿಗಳು ಬೇರೆ ಯಾರೂ ಇಲ್ಲ. ದೇವತೆಗಳು, ಮುನಿಗಳು, ಮನುಷ್ಯರು ಸಾಧಾರಣವಾಗಿ ತಮ್ಮ ಸ್ವಾರ್ಥಕ್ಕೋಸ್ಕರ ಪ್ರೀತಿಸ್ತಾರೆ. ಈಗ ನಾವು ನೋಡ್ತೀವಿ, ನಾವು ಅಷ್ಟೇನೆ ಅಲ್ವಾ, ನಮ್ಮ ಮಕ್ಕಳನ್ನು ಯಾಕೆ ಪ್ರೀತಿಸ್ತೀವಿ? ಅವರು ನಮ್ಮ ಹೊಟ್ಟೆಲಿ ಹುಟ್ಟಿದ್ದಾರೆ, ಅವ್ರು ಚೆನ್ನಾಗಿರ್ಬೇಕಿಲ್ಲ, ನನಗೆ ನೋವಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ಅವ್ರನ್ನ ಚೆನ್ನಾಗಿ ನೋಡ್ಕೋತೀವಿ. ಇನ್ನು ನಮ್ಮ ಮನೆ ಚೆನ್ನಾಗಿರಬೇಕು ಅಂತೀವಿ, ಯಾಕೆ? ನಮ್ಮ ಸ್ವಾರ್ಥಕ್ಕೋಸ್ಕರ. ಈ ರೀತಿ ಪ್ರಾಣಿಗಳು ಅಷ್ಟೇ ತಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ದೇವತೆಗಳು ಅಷ್ಟೇ, ಮುನಿಗಳು ಅಷ್ಟೇ. ಈ ರೀತಿ ಯಾರನ್ನೇ ತಗೊಂಡ್ರು ಕೂಡ ಅವರೆಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ಬೇರೆಯವರನ್ನು ಪ್ರೀತಿಸ್ತಾರೆ. ಆದರೆ ಭಗವಂತ ಹಾಗಲ್ಲ. ಇಷ್ಟರವರೆಗೆ ಸುಗ್ರೀವ ಹಗಲು ಇರುಳು ವಾಲಿಯ ಭಯದಿಂದ ತಲ್ಲಣಿಸ್ತಾ ಇದ್ದ. ಅವನು ಯಾವಾಗ ನನಗೆ ಈ ಮುಕ್ತಿ ಸಿಗುತ್ತೋ ಈ ಭಯದಿಂದ ಅಂತ ಅವನು ಅಂದ್ಕೊಳ್ತಾ ಇದ್ದ. ವಾಲಿ ಹೊಡೆದಂತಹ ಏಟುಗಳಿಂದ ಅವನ ಮೈಯಲ್ಲೆಲ್ಲ ಗಾಯಗಳಾಗ್ಬಿಟ್ಟಿತ್ತು. ಅವನ ಹೃದಯ ಕೂಡ
ಅನವರತ. ಅನವರತ ಅಂದರೆ ಏನು? ಯಾವಾಗಲೂ ಸದಾಕಾಲ ಚಿಂತೆಯಿಂದ ಸುಡ್ತಾ ಇತ್ತು. ಅಂಥ ಸುಗ್ರೀವನನ್ನು ಶ್ರೀರಾಮ ಏನು ಮಾಡ್ದ? ಕಪಿಗಳ ರಾಜನನ್ನಾಗಿ ಮಾಡ್ತಾನೆ. ನಿಜವಾಗಿ ಶ್ರೀ ರಘುರಾಮನ ಸ್ವಭಾವ ಇದೆಯಲ್ಲ, ಅದು ಅತ್ಯಂತ ಕೃಪಾಪೂರ್ಣವಾಗಿರುವಂಥದ್ದು. ಎಲ್ಲರಿಗೂ ಕೃಪೆ ತೋರಿಸ್ತಾನವನು. ಈ ವಿಷಯವನ್ನು ತಿಳಿದಿದ್ರೂ ಕೂಡ ಇಂಥ ಪ್ರಭುವನ್ನು ಬಿಡುವಂಥ ಜನರು, ಅಂದರೆ ಅವನನ್ನೇ ಬಿಟ್ಟುಬಿಡ್ತಾರೆ, ಬೇರೆ ಇನ್ಯಾರನ್ನೋ ಹಿಡ್ಕೊಳಕ್ಕೆ ಹೋಗ್ತಾರೆ. ಇಂಥ ಪ್ರಭುವನ್ನು ಬಿಡುವಂಥ ಜನರು ಆಪತ್ತುಗಳಲ್ಲಿ ಸಿಕ್ಕು ಬೀಳೋದಂತೂ ನಿಜ, ಅದರಲ್ಲಿ ಆಶ್ಚರ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ತುಳಸಿದಾಸರು. ಆಯ್ತಾ? ರಾಮನನ್ನು ಹಿಡ್ಕೊಳ್ಳಿ ಸಾಕು, ಅವನು ಕೃಪಾ ನಿಧಾನ, ಕೃಪೆಯನ್ನು ತೋರಿಸುವನು, ಕೃಪಾಪೂರ್ಣನಾಗಿರುವಂಥವನು. ಅವನನ್ನು ಬಿಟ್ಟು ಎಲ್ಲೆಲ್ಲೋ ಯಾಕೆ ಹೋಗ್ತೀರಾ ಅಂತಂದ್ಬಿಟ್ಟು ಹೇಳ್ತಾರೆ. ಆ ರೀತಿ ಏನಾದರೂ ನಾವು ಬೇರೆ ಕಡೆ ಏನಾದರೂ ಹೋದಾಗ ನಾವು ಕಷ್ಟಕ್ಕೆ ಸಿಕ್ಕಾಕೊಳ್ಳೋದಂತೂ ನಿಜ. ಆಮೇಲೆ ಶ್ರೀರಾಮ ಸುಗ್ರೀವನನ್ನು ಕರೆಸ್ಬಿಟ್ಟು ಅನೇಕ ರೀತಿಯಿಂದ ಅವನಿಗೆ ರಾಜನೀತಿಯನ್ನು ಉಪದೇಶ ಮಾಡ್ತಾನೆ. ಅಂದರೆ ಹೇಗೆ ರಾಜ್ಯವನ್ನು ನಡೆಸಬೇಕು ಏನು ಅಂತೆಲ್ಲ ಅವನಿಗೆ ಹೇಳ್ಕೊಡ್ತಾನೆ. ಆಮೇಲೆ ಶ್ರೀರಾಮ, ಎಲೆ ವಾನರಪತಿ ಸುಗ್ರೀವ, ನಾನು 14 ವರ್ಷಗಳವರೆಗೆ ಊರು ಒಳಗಡೆ ಬರೋ ಹಾಗಿಲ್ಲ. ಗ್ರೀಷ್ಮ ಋತು ಕಳೆದು ವರ್ಷಾ ಋತು ಈಗ ಬಂದಿದೆ. ಅದಕ್ಕೋಸ್ಕರ ನಾನು ಇಲ್ಲೇ ಇದ್ದು ಒಂದು ಪರ್ವತದ ಮೇಲೆ ವಾಸ ಮಾಡ್ತೀನಿ. ಅಂದರೆ ಮಳೆಗಾಲದಲ್ಲಿ ಎಲ್ಲೂ ಓಡಾಡೋದಕ್ಕಾಗೋದಿಲ್ಲ, ಯಾಕಂದರೆ ನಿರಂತರವಾಗಿ ಮಳೆ ಬರ್ತಾ ಇರುತ್ತಲ್ವ, ಅಲ್ಲಿ ಇಲ್ಲಿ ತಮಗೆ ಉಳ್ಕೊಳ್ಳೋದಕ್ಕೆ ಜಾಗಗಳಿರೋದಿಲ್ಲ ಅಂತಂದ್ಬಿಟ್ಟು ಚಾತುರ್ಮಾಸ್ಯ ಅಂತ ಮಾಡ್ತಾರೆ. ಅಂದರೆ ಯಾವಾಗ ಮಳೆಗಾಲ ಆರಂಭ ಆಗುತ್ತೋ ಅವಾಗ ಎಲ್ಲಾದರೂ ಒಂದು ಕಡೆ ತಂಗಿದ್ದು ಅಲ್ಲೇ ಅವರ ಸಾಧನೆಗಳನ್ನೆಲ್ಲ ಮಾಡ್ಕೊಳ್ಳೋ ಅಂತ ಒಂದು ರೂಢಿ ಇದೆ. ಅದಕ್ಕೋಸ್ಕರ ಈಗ ವರ್ಷಾ ಋತು ಬಂದಿರೋದ್ರಿಂದ ನಾನು ಈ ಒಂದು ಪರ್ವತದ ಮೇಲೇ ವಾಸ ಮಾಡ್ತೀನಿ. ನೀನು ಅಂಗದನ ಜೊತೆ ರಾಜ್ಯಭಾರವನ್ನು ಮಾಡ್ತಾ ಇರು, ಆದರೆ ನನ್ನ ಕೆಲಸವನ್ನು ಮಾತ್ರ ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಕೋ ಅಂತ ಅವನಿಗೆ ಆದೇಶ ಮಾಡ್ತಾನೆ. ನೋಡಿ, ಇಲ್ಲಿ ಈಗಲೇ ಮಾಡು ಅಂತ ಹೇಳಲಿಲ್ಲ ಅವನಿಗೆ. ಆಯಿತಾ? ನೀನು ಹೋಗು, ರಾಜ್ಯಭಾರ ಮಾಡು ಫಸ್ಟು, ಈಗ ತಾನೇ ನೀನು ರಾಜ ಆಗಿದೆಯಾ, ಮತ್ತು ಅಂಗದನನ್ನು ಕೂಡ ಜೊತೆಯಲ್ಲಿ ಇಟ್ಕೋ ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ನಿನ್ನ ಮಗನ ಹಾಗೆ ಅವನನ್ನು ನೋಡ್ಕೋಬೇಕು ನೀನಿವಾಗ. ಆದರೆ ನನ್ನ ಕೆಲಸ ಹೇಳಿದ್ದೀನಲ್ಲ, ಸೀತೆಯನ್ನು ಹುಡ್ಕೊಡುವಂಥ ಕೆಲಸ, ಅದನ್ನು ಯಾವತ್ತೂ ಜ್ಞಾಪಕದಲ್ಲಿ ಇಟ್ಕೋ ಅಂತ ಇಲ್ಲಿ ಆದೇಶವನ್ನು ಕೊಡ್ತಾ ಇದ್ದಾನೆ. ಅಂದರೆ ನಾವು ನಮಗೆ ಭಗವಂತ ಏನೋ ಒಂದು ಸುಖ ಸಂತೋಷ ಸುಖ ಸುಪ್ಪತ್ತಿಗೆ ಇದನ್ನೆಲ್ಲ ಕೊಟ್ಬಿಟ್ಟ ಅಂತಂದ್ಬಿಟ್ಟು ಭಗವಂತನನ್ನು ಯಾವತ್ತೂ ಮರಿಬಾರ್ದು. ನಾವು ಮಾತು ಕೊಡ್ತೀವಿ ಸುಗ್ರೀವನ ಹಾಗೇನೆ, ಆಯಿತು ರಾಮ ನಾನು ನಿನ್ನ ಕೆಲಸವನ್ನು ಮಾಡಿಕೊಡ್ತೀನಿ ಅಂತ. ಆದರೆ ನಮಗೆ ಯಾವಾಗ ರಾಜ್ಯಭಾರ ಸುಖ, ಆಮೇಲೆ ಮನೆಯಲ್ಲಿ ಐಶ್ವರ್ಯ ಅಂತಸ್ತು, ಹೆಂಡತಿ ಮಕ್ಕಳು ಗಂಡ, ಈ ರೀತಿ ನಮಗೇನಾದರೂ ಸಿಕ್ಕಿಬಿಡ್ತು ಅಂತಂದರೆ ಭಗವಂತನನ್ನು ಮರ್ತೇ ಬಿಡ್ತೀವಲ್ವ. ಆ ರೀತಿ ಮಾಡಬಾರ್ದು ಅಂತ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಅವನು. ನಿನ್ನ ಕೆಲಸ ನಾನು ಮಾಡಿಕೊಟ್ಟಿದ್ದೀನಿ, ನನ್ನ ಕೆಲಸವನ್ನು ನೀನು ಮರಿಬಾರ್ದು ಅಂತಂದ್ಬಿಟ್ಟು ಇದು ನಮಗೂ ಕೂಡ ಆದೇಶ ಮಾಡ್ತಾ ಇರೋದು, ಗೊತ್ತಾಯ್ತಾ? ಸುಗ್ರೀವ ಮನೆಗೆ ವಾಪಸ್ಸಾದ ಮೇಲೆ ಶ್ರೀರಾಮ ಏನು ಮಾಡ್ದ? ಪ್ರವರ್ಷಣ ಅನ್ನುವಂಥ ಪರ್ವತದ ಮೇಲೆ ಹೋಗಿ ಅಲ್ಲಿ ಅವನು ತಂಗ್ತಾನೆ. ನೋಡಿ, ಈಗ ಒಂದು ಪರ್ವತದಲ್ಲಿ ಅವನು ವಾಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.